ಹಾಯ್ ಎವ್ರಿವನ್. ಇವಾಗ ಒಂದು ಶಿಫ್ಟ್ 2025 ಗಾಡಿ, ಹೊಸ ಗಾಡಿ ನಮ್ಮ ಹತ್ರ ಬಂದಿದೆ. ಇದಕ್ಕೆ ಬಂದ್ಬಿಟ್ಟು ಒಂದು ಬೇಸ್ ಮಾಡಲ್ ಗಾಡಿ ತಗೊಂಡ್ರೆ ನಿಮ್ಮ ಗಾಡಿಗೆ ಏನೇನು ನೆಸೆಸಿಟಿ ಇದೆ, ನೀವು ಏನೇನು ಫಿಟ್ ಮಾಡ್ಬೋದು, ಈ ಶಿಫ್ಟ್ ವಿಡಿಯೋನಲ್ಲಿ ನಿಮಗೆ ಎಲ್ಲ ನಾವು ಫಿಟ್ ಮಾಡಿರೋದು ಆಲ್ಮೋಸ್ಟ್ 80 to 90% ಕೆಲಸ ಆಗಿದೆ. ಇದರಲ್ಲಿ ನಿಮಗೆ ಸಿಗುತ್ತೆ. ಏನೇನೆಂದರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಫಾಗ್ಲೈಟ್ ಇದೆ ಅಲ್ಲ, ಫಾಗ್ಲೈಟ್ ಈ ಥರ ಬಂದಿರ್ತದೆ ಕ್ಯಾಪ್. ನಿಮಗೆ ಇದು ಒಂದು ಲುಕ್ಗೆ ನಾವು ಹಾಕಿದ್ದೀನಿ ಫಾಗ್ಲೈಟು. ಇದು ಒಂದು ಕೆಲಸ ಆಗಿದೆ ಇದರಲ್ಲಿ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಔಟ್ ಸೈಡಿಂದ ಬಂದರೆ ನೀವು ಒಂದು ಮಿರರ್, ಬೇಸ್ ಮಾಡಲ್ಗೆ ಮಿರರ್ ಈ ಥರ ಬಂದಿರ್ತದೆ. ಬೇಸ್ ಮಾಡಲ್ಗೆ ಒಂದು ಮಿರರ್ ನಾವು ಫಿಟ್ ಮಾಡಿದ್ದೀನಿ ಇದಕ್ಕೆ ಔಟ್ ಸೈಡ್ನಲ್ಲಿ. ಆಮೇಲೆ ಅಲ್ಲಿ ಬಂದರೆ ನಿಮಗೆ ಡೋರ್ ವೈಸರ್ ಒಂದು ಫಿಟ್ ಆಗಿದೆ ಇದರಲ್ಲಿ, ಒಂದು ಕ್ರೋಮ್ಲಿಂದು ಒಂದು ಹ್ಯಾಂಡಲ್ ಕವರ್ ಇದರಲ್ಲಿ ಫಿಟ್ ಆಗಿದೆ. ಔಟ್ ಸೈಡ್ನಲ್ಲಿ ಇಷ್ಟು ಮಾತ್ರ ಆಗಿದೆ. ನೆಕ್ಸ್ಟ್ ಹಿಂದ್ಗಡೆ ಬಂದರೆ ನೀವು ರಿಫ್ಲೆಕ್ಟರ್ ಲೈಟ್ ಒಂದು ಇದರಲ್ಲಿ ಫಿಟ್ ಆಗಿದೆ. ಇಷ್ಟು ಮಾತ್ರ ನಿಮಗೆ ಔಟ್ ಸೈಡ್ನಲ್ಲಿ ಫಿಟ್ಟಿಂಗ್ ಸಿಗುತ್ತೆ. ನೆಕ್ಸ್ಟ್ ಒಳಗಡೆ ಬಂದರೆ ನೀವು ಒಂದು ಆಡಿಯೋ ಸೆಟಪ್ ಅಂದರೆ ಒಂದು ಬ್ರ್ಯಾಂಡು, ಯಾವ ಬ್ರ್ಯಾಂಡ್ ಅಂದರೆ ಇದು ನೀವು ನೋಡ್ಬೋದು. ಫ್ರಂಟ್ ಸ್ಪೀಕರ್ ಬಂದ್ಬಿಟ್ಟು ಅಲ್ಪೆಂದು ಹಾಕಿರೋದು. ಇದು ಬ್ರ್ಯಾಂಡ್ ಸ್ಪೀಕರ್. ಇದು ಏನು ಆಫರ್ ಐಟಮ್ ಎಲ್ಲ ಇಲ್ಲ. ಇದು ಸಿಸ್ಟಮು ಬಂದ್ಬಿಟ್ಟು ನಿಮಗೆ ನೀಡ್ ಫಾರ್ ಸ್ಪೀಡ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದನ್ನು ಒಂದು ಹಾಕಿದ್ದೀನಿ. ಹಿಂದ್ಗಡೆ ಬಂದ್ಬಿಟ್ಟು ಕೋಎಕ್ಸಲ್ಲು, ಅದು ಒಂದು ಅಲ್ಪೆಂದು ಫಿಟ್ ಆಗಿದೆ. ಈ 3 ಐಟಮು ಇದು ಗಾಡಿಯಲ್ಲಿ ಫಿಟ್ ಆಗಿದೆ. ಅದು ಬಿಟ್ಟರೆ ತಿರ್ಗಾ ನಿಮಗೆ ಇದರಲ್ಲಿ 360 ಕ್ಯಾಮ್ರಾನು ಫಿಟ್ ಆಗಿದೆ. ಇವಾಗ ಇನ್ಸೈಡ್ ಬಂದರೆ ನೀವು ಇಲ್ಲಿಗೆ ಚಿಕ್ಕ ಐಟಮ್ ಅಂದರೆ ಒಂದು RC ಲಿವರ್ ಫಿಟ್ ಆಗಿದೆ ತೆಗಿಬಿಟ್ಟು. ಇದು ಮಿರರು ಇದರಲ್ಲಿ ಬರಲ್ಲ. ಮಿರರು ನಾವು ಆಟೋ ಫೋಲ್ಡು ಒರಿಜಿನಲ್ ಸಿಸ್ಟಮ್ನಲ್ಲಿ ಹಾಕಿ ನಿಮಗೆ ಇದು ಫಿಟ್ ಆಗಿದೆ. ಒಂದು ತಿರ್ಗಿ ಓಪನ್ ಕ್ಲೋಸ್ ಮಾಡಿದ್ರೆ ಕ್ಲೋಸ್. ಇದು ಒಂದು ಫಿಟ್ ಆಗಿದೆ. ಇದು ಒಂದು ಕೆಲಸ ಆಗಿದೆ. ಫಾಗ್ಲೈಟ್ ಸ್ವಿಚ್ಚನ್ನು ನಾವು ಅಲ್ಲಿ ಆಲ್ಟ್ರೇಷನ್ ಮಾಡಿ ಹಾಕಲ್ಲ. ಒರಿಜಿನಲ್ ಜಾಗ ಎಲ್ಲಿದೆ ಇಲ್ಲೇ ನಾವು ಫಿಟ್ ಮಾಡೋದು. ಇದು ಆನ್ ಆಫ್ ಪಾರ್ಕಿಂಗ್ ಆಫ್ ಮಾಡಿದ್ರೆ ಹಿಂಗೆ ಲೈಟು ಹೋಗುತ್ತೆ, ಆನ್ ಮಾಡಿದ್ರೆ ಆನ್ ಆಗಿ ಕಂಪ್ನಿ ಥರ ಫಿಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬಂದರೆ ಇವಾಗ ಸ್ಟೇರಿಂಗ್ ಕಂಟ್ರೋಲ್ ನಾವು ಇದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಹಾಕಿ ಫಿಟ್ ಮಾಡಿರೋದು. ಸ್ಟೇರಿಂಗ್ ಏನು ಚೇಂಜ್ ಮಾಡಿಲ್ಲ ನಾವು. ಅದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಹಾಕಿ ಇದೇ ಸ್ಟೇರಿಂಗ್ಗೆ ಲೆದರ್ ರಾಪಿಂಗ್ ಫಿಟ್ ಮಾಡಿದ್ದು. ಇದು ಪ್ಯೂರ್ ಲೆದರ್. ಇದು ಸ್ಟಿಚಿಂಗು ನೋಡ್ಬೋದು, ಇದು ಫಿಟ್ಟಿಂಗು ನೋಡ್ಬೋದು ನೀವು. ಇದು ಏನು ಮೇಲೆಯಿಂದ ದಾರ ಹಾಕ್ಬಿಟ್ಟು ಕಾಂಪ್ಲಿಮೆಂಟು ಕೊಡ್ತಿದ್ದೀನಿ ಅಂತ ಆ ಥರ ಸ್ಟೇರಿಂಗ್ ಕವರ್ ಇಲ್ಲ. ಇದು ಒಂದು ಕೆಲಸ ಮಾಡೋದು, ಒಂದು ಫಿನಿಶಿಂಗು, ಒಂದು ಕೆಲಸ ಮಾಡೋದು ರೀತಿಯೇ ಬೇರೆ ಥರ ಇದೆ. ಇದು ಕ್ವಾಲಿಟಿನೂ ನೋಡ್ಬೋದು. ಸ್ಟೇರಿಂಗ್ ಬೇಕಂದರೆ ಪೂರ್ತಿ ಸ್ಟೇರಿಂಗ್ ಚೇಂಜ್ ಮಾಡ್ಬೋದು ನೀವು. ಇಲ್ಲಾಂದರೆ ನಿಮ್ಮದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಹಾಕಿ ಲೆದರ್ ಬೇಕಂದರೆ ಲೆದರನ್ನು ಹೊಲಿಸ್ಬೋದು ನೀವು. ಇದು ಒಂದು ಫಿಟ್ ಆಗಿದೆ. ಇವಾಗ ಸಿಸ್ಟಮ್ಗೆ ಬಂದರೆ ನೀವು ಇದು ಒಂದು ಸಿಸ್ಟಮ್ ಈ ಥರ ಬಂದಿರ್ತದೆ ನಿಮಗೆ ಖಾಲಿ ಬಾಕ್ಸು. ಇದು ತೆಗಿಬಿಟ್ಟು ನಾವು ಇದು ಒಂದು ಸಿಸ್ಟಮ್ ಇದರಲ್ಲಿ ಫಿಟ್ ಆಗಿದೆ. ಇದು ಫಿನಿಶಿಂಗು ನೋಡ್ಬೋದು. ಇದು ಗ್ಲಾಸಿ ಫ್ರೇಮ್ ಹಾಕ್ಬಿಟ್ಟು ನಾವು 9 ಇಂಚು ಬ್ರ್ಯಾಂಡ್ ಇದ್ದರೆ ನಿಮಗೆ ನೋಡಿ ಈ ಥರ ಇಲ್ಲಿ ಹೆಸರು ಬರಬೇಕು, ನೀಡ್ ಫಾರ್ ಸ್ಪೀಡ್ ಅಂತ ಬ್ರ್ಯಾಂಡ್ ಇದೆಯಲ್ಲ. ಸೊ ಈ ಬ್ರ್ಯಾಂಡು ಇದರಲ್ಲಿ ನಿಮಗೆ ಫಿಟ್ ಆಗುತ್ತೆ. ಈ ಸಿಸ್ಟಮ್ನಲ್ಲಿ ಬೆನಿಫಿಟ್ ಏನಂದರೆ, ನಿಮಗೆ ಒಂದೇ ಸಿಸ್ಟಮ್ನಲ್ಲಿ ನಿಮಗೆ 3 ಆಪ್ಷನ್ ಸಿಗುತ್ತೆ. ಒಂದು ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾನು ಆಗ್ಬೋದು, ಬರೀ ರಿವರ್ಸ್ ಕ್ಯಾಮ್ರಾನು ಆಗ್ಬೋದು, 360ನೂ ಆಗ್ಬೋದು. ರಿವರ್ಸ್ ಆದರೆ ನಿಮಗೆ ಇದು ಕ್ಲಾರಿಟಿನೂ ನೋಡ್ಬೋದು. ಪ್ಲಸ್ ಇದರಲ್ಲಿ ಟಚ್, ಆಡಿಯೋ ಕ್ವಾಲಿಟಿ ಎಲ್ಲ ಇದು ಬೇರೆ ಥರನೇ ಇದೆ. ಆ್ಯಂಡ್ರಾಯ್ಡ್ ಸಿಸ್ಟಮ್ ಅಂದರೆ ನಿಮಗೆ ಒಂದು ರೈಟ್ನಲ್ಲಿನೂ ಸಿಗುತ್ತೆ, ಬ್ರ್ಯಾಂಡ್ನಲ್ಲಿನೂ ಸಿಗುತ್ತೆ. ಇದು ಎಲ್ಲ ಆಫರ್ ಐಟಮ್ ಇಲ್ಲ. ಇದು ಬ್ರ್ಯಾಂಡೇ, ಆಫರ್ ಐಟಮ್. ಇದು ಒಂದು ಫಿಟ್ ಆಗಿದೆ. ಇವಾಗ ಆ ಲೆವೆಲ್ನಲ್ಲಿ ಬಂದರೆ ನೀವು ಸ್ಪೀಕರ್ ನಾವು ಯಾವ ಥರ ಫಿಟ್ ಮಾಡಿದ್ದೀನಿ ಅದನ್ನು ನೋಡ್ಬೋದು. ಇವಾಗ ನೋಡಿ, ಡೋರ್ ಪ್ಯಾಡ್ ನಾವು ಬಿಚ್ಚಿದ್ರೆ ಕಂಪ್ನಿಯಿಂದ ಈ ಥರ ಬರ್ತದೆ ನಿಮಗೆ ಡೋರ್ ಪ್ಯಾಡು. ಇವಾಗ ಬಿಚ್ಚಿದ್ರೆ ನಾವು ಡೋರ್ ಪ್ಯಾಡ್ ನಿಮಗೆ ಈ ಥರ ಬರ್ತದೆ. ಇದು ಫಿನಿಶಿಂಗು ನೋಡ್ಬೋದು, ಇದು ಫಿಟ್ಟಿಂಗು ನೋಡ್ಬೋದು. ಇದು ಡ್ಯಾಂಪಿಂಗ್ ಹಾಕಿ ನಾವು ಇದು ಸ್ಪೀಕರ್ ಫಿಟ್ ಮಾಡಿ, ಇದಕ್ಕೆ ರಿಂಗ್ ಫಿಟ್ ಮಾಡಿ, ತಿರ್ಗಾ ವಾಟರ್ ಗಾರ್ಡ್ ಫಿಟ್ ಮಾಡಿರೋದು. ಯಾಕೆಂದರೆ ಇದು ಎಲ್ಲ ಹೆವಿ ಸ್ಪೀಕರು, ನೀರು ಹೋಗ್ಬಾರ್ದು ಅಂತ ಇದು ಹಾಕೋದು. ಯಾವುದೋ 500 ರೂಪಾಯಿ 1000 ರೂಪಾಯಿ ಸ್ಪೀಕರ್ ಇಲ್ಲ. ಇದು ಫಿಟ್ ಮಾಡೋಕ್ಕೆ, ಒಂದು ಕೆಲಸ ಮಾಡೋಕ್ಕೇನೋ ಒಂದು ರೀತಿ ಥರ ಇರ್ತದೆ. ಬ್ಯಾಕ್ ಡೋರ್ ನೋಡಿದ್ರು ಅದೇ ಥರ ಫಿಟ್ಟಿಂಗ್ ಇರ್ತದೆ. ಇದು ಟೂಟ್ರ್ ಕ್ವಾಲಿಟಿನೂ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಇದರಲ್ಲಿ ಫಿಟ್ ಆಗಿದೆ. ಇದು ರಿಯರ್ ಸ್ಪೀಕರು, ಇದು ಫ್ರಂಟ್ ಸ್ಪೀಕರ್. ಟೂಟ್ರನ್ನು ನಾವು ಇಲ್ಲಿ
ಇದೇ ಕ್ಯಾಬ್ಗೆ ಕಟ್ ಮಾಡಿ ನೀಟ್ ಆ್ಯಂಡ್ ಫಿನಿಶ್ ಫ್ರೆಶ್ ಮೌಂಡ್ ಅಂತಾರೆ ಅದಕ್ಕೆ, ಅದೇ ನಾವು ಫಿಟ್ ಮಾಡಿರೋದು. ಇದನ್ನು ನೋಡ್ಬೋದು ನೀವು ಸಿಸ್ಟಮ್ ಯಾವ ಥರ ಫಿಟ್ ಆಗಿದೆ. ಪ್ಲಸ್ ಇವಾಗ ನೆಕ್ಸ್ಟ್ ಇಲ್ಲಿ ಬಂದರೆ ನೀವು ಸೀಟ್ ಕವರ್ ಬಂದ್ಬಿಟ್ಟು ಫ್ಯಾಬ್ರಿಕ್ಕು, ಡಿಸೈನು, ಕಲರು, ಈ ಫಿನಿಶಿಂಗ್ ಎಲ್ಲ ನಿಮಗೆ ಬೇರೆ ಬೇರೆ ಥರ ಇರ್ತದೆ. ಹಿಂಗಡೆನು ಫಿಟ್ಟಿಂಗ್ ಮಾಡ್ಬೋದು. ಸೊ ಒಂದು LX ಗಾಡಿ ಮಾಡೋಕ್ಕೆ ನಾವು ಬೇಸ್ ಮಾಡಲ್ ಗಾಡಿಗೆ, ಈ ಗಾಡಿಗೆ ಏನು ನೆಸೆಸಿಟಿ ಇದೆ ಅಷ್ಟೊಂದು ನಾವು ಫಿಟ್ ಮಾಡಿದ್ದೀನಿ. ಇನ್ನೊಂದು ಇದರಲ್ಲಿ ಏನು ಫಿಟ್ ಮಾಡಿದ್ದೀನಿ ಅಂದರೆ, ಇವಾಗ ನೀವು ಡೋರ್ನಲ್ಲಿ ಈ ಗಾಡಿನಲ್ಲಿ ನಿಮಗೆ ಲಾಕ್ ಅನ್ಲಾಕ್ಗೆ ಸೈರನ್ ಬರಲ್ಲ. ಸೊ ಇದು ನಾವು ಏನು ಮಾಡಿದ್ದೀನಿ ನೋಡಿ, ಲಾಕ್ ಮಾಡಿದ್ರೆ ನೀವು ಈ ಥರ ಶಬ್ದ ಬರ್ತದೆ, ಲಾಕ್ ಮಾಡಿದ್ರೆ ಬೀಪ್ ಬರ್ತದೆ. ತಿರ್ಗಾ ನೀವು ಅನ್ಲಾಕ್ ಮಾಡಿದ್ರೆ ಅನ್ಲಾಕ್ಗೂ ಬೀಪ್ ಬರ್ತದೆ. ಇದು ಒಂದು ಫಿಟ್ ಮಾಡಿದ್ದೀನಿ. ಇದು ಲಾಕ್ಗೆ ಮಿರರ್ ಕ್ಲೋಸ್ ಆಗುತ್ತೆ, ಶಬ್ದನೂ ಬರ್ತದೆ. ತಿರ್ಗಾ ನೀವು ಓಪನ್ ಮಾಡಿದ್ರೂ ಶಬ್ದನೂ ಬರ್ತದೆ. ಸೊ ಓಪನ್ ಆಗಿದೆ ಅಂತಾನು ಗೊತ್ತಾಗುತ್ತೆ, ಕ್ಲೋಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಒಂದು ಅಡಿಷ್ನಲ್ ನಾವು ಫೀಚರು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸಿಸ್ಟಮ್ ಬೇಕಂದ್ರೆ ನೀವು ಇದು ಹಾಕಿ ಸ್ಪೀಕರ್ ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡು ಸೆಲೆಕ್ಷನ್ ನೀವು ಮಾಡ್ಬೋದು. ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ಇದೆಲ್ಲ ನಿಮಗೆ ಬಜೆಟ್ನಲ್ಲಿ ಫಿಟ್ ಆಗೋದು. ಯಾಕೆ ಅಂದರೆ ಇದು ಬಂದ್ಬಿಟ್ಟು ನಿಮಗೆ ಆಫರ್ ಐಟಮು, ಇದು ಕಾಂಪ್ಲಿಮೆಂಟ್ ಐಟಮು, ಆ ಥರ ಎಲ್ಲ ಐಟಮ್ ಇಲ್ಲ. ಇದೊಂದು ಫಿಟ್ ಮಾಡೋದು ಬ್ರ್ಯಾಂಡೆಡು. ಸಿಸ್ಟಮ್ ಇರಲಿ, ಸ್ಪೀಕರ್ ಇರಲಿ, ಸ್ಟೇರಿಂಗ್ ಕಂಟ್ರೋಲು ಅಷ್ಟೇ, ಇದು ಒರಿಜಿನಲ್ಲು. ಡ್ಯಾಂಪಿಂಗ್ ಫಿಟ್ ಮಾಡೋದು ನಾವು ಕೆಲಸ ನೋಡಿ ಯಾವ ಥರ ಇದೆ ಅಂತ. ಅದಕ್ಕೆ ವಾಟರ್ ಗಾರ್ಡ್ ಹಾಕಿ, ಒಂದು ಗೇರ್ ನಾಬು ಇರಲಿಲ್ಲ ಇದರಲ್ಲಿ, ನಾವು ಗೇರ್ ನಾಬು ಚೇಂಜ್ ಮಾಡಿದ್ದೀವಿ. ಗೇರ್ ನಾಬ್ ಹಾಕಿದ ತಕ್ಷಣ ಲುಕ್ ನೋಡಿ ಹೆಂಗಿದೆ, ಸಿಸ್ಟಮ್ ಫಿಟ್ ಮಾಡಿರೋ ಫಿನಿಶಿಂಗ್ ನೋಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಫಿಟ್ ಆಗಿದೆ. ಸೊ ಇದೆಲ್ಲ ಸ್ಟೀರಿಂಗ್ ಕವರನ್ನು ನೋಡ್ಬೋದು ನೀವು. ಅದೇ ಸ್ಟೀರಿಂಗ್ ನಾವು ಜಸ್ಟ್ ಲೆದರ್ದು, ಪ್ಯೂರ್ ಲೆದರ್ದು ಸ್ಟೀರಿಂಗ್ ಹೊಲಿಸಿರೋದು. ಸೀಟ್ ಕವರೂ ಅಷ್ಟೇ. ಔಟ್ ಸೈಡ್ನಲ್ಲಿ ಇನ್ನೊಂದು ಸೊ ಇದು ಕಲರು ನಿಮಗೆ ಸಿಗಲ್ಲ ಅಂತ ಇದು ಬ್ಯಾಟ್ಮನ್ದು ನಾವು ಅದೇ ಮೇಲೆ ಒಂದು ಕವರು ಹಾಕಿದ್ದೀವಿ, ನೋಡ್ಬೋದು.